everyone. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಮಧ್ಯೆ ವಿಜೇಂದ್ರ ಪುಣ್ಯ ಸ್ನಾನ ಮಾಡಿದ್ದಾರೆ. ಅದಕ್ಕೆ ನಾನಾ ರೀತಿಯ ಅರ್ಥಗಳನ್ನು ಕೂಡ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಅಥವಾ ಬಿಜೆಪಿ ಸಮಸ್ಯೆಯನ್ನು ಪರಿಹಾರ ಮಾಡೋಕೆ ವಿಜೇಂದ್ರ ಪುಣ್ಯ ಸ್ನಾನ ಮಾಡಿದ್ರ ಅಂತ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ವಿಜಯೇಂದ್ರ. ತಮ್ಮ ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿದ್ರು. ಕುಂಭಮೇಳದ ಕುಂಭಸ್ಥಾನದಲ್ಲಿ ಪಾಲ್ಗೊಂಡರು. ವಿಜೇಂದ್ರ ತಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರಂತೆ. ಪರಿಹಾರಕ್ಕೆ ಕೈಲಾಸನಾಥನ ಮೊರೆ ಹೋಗಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಜೊತೆಗೆ ಪಕ್ಷದಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಆಗಲಿ ಅಂತ ಹೇಳಿ ಅವರು ಮನವಿ ಮಾಡ್ಕೊಂಡಿದ್ದಾರಂತೆ. ಅನೇಕರು ಪುಣ್ಯ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಅವರವರ ಕರ್ಮಗಳನ್ನು ಕಳೆದು ಪುಣ್ಯ ಪ್ರಾಪ್ತಿಯಾಗಲಿ ಅನ್ನೋದು ಈ ಕುಂಭಮೇಳದ ಕುಂಭಸ್ನಾನದ ಉದ್ದೇಶ. ವೈಯಕ್ತಿಕ ಆಸೆಯೂ ಕೂಡ ಇರುತ್ತೆ. ವೈಯಕ್ತಿಕವಾಗಿಯೂ ಕೂಡ ಅಲ್ಲಿ ಅಂಥ ಪುಣ್ಯ ಸ್ಥಾನದಲ್ಲಿ ಭಾಗವಹಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ವಿಜೇಂದ್ರ ಯಾಕೆ ಈ ರೀತಿ ಸುದ್ದಿ ಆಗುತ್ತೆ ಅಂತ ಹೇಳಿದ್ರೆ, ವಿಜೇಂದ್ರ ಅವರ ಇತ್ತೀಚಿನ ಬೆಳವಣಿಗೆಗಳೇನಿದ್ದಾವೆ, ವಿಜೇಂದ್ರ ಸುತ್ತಮುತ್ತಲೂ ನಡೀತಿರುವಂಥ ರಾಜಕೀಯ ಚಟುವಟಿಕೆಗಳೇನಿದ್ದಾವೆ, ಆ ಹಿನ್ನೆಲೆಯಲ್ಲಿ ನೋಡಿದಾಗ ವಿಜೇಂದ್ರ ಅವರಿಗೆ ಬಂದಿರುವಂಥ ಕುರ್ಚಿ ಕಂಟಕ ಅಥವಾ ಕುರ್ಚಿಯಿಂದ ಕೆಳಗಿಳಿಸಬೇಕು ಎನ್ನುವ ಹೋರಾಟದ ಒತ್ತಡ ಇದೆಯಲ್ಲ, ಅದು ಕಡಿಮೆ ಆಗಲಿ, ರಾಜ್ಯ ಬಿ ಜೆ ಪಿಲಿ ಸಮಸ್ಯೆ ನಿವಾರಣೆ ಆಗಲಿ ಅಂತ ಹೇಳಿ ಬೇಡ್ಕೊಂಡಂಗೆ ಕಾಣಿಸ್ತಾ ಇದೆ.